ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಇಡೀ ಬ್ರಹ್ಮಾಂಡದಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡಬೇಕು ಅಂತಕ್ಕಂಥ ವಸ್ತುಗಳೇ ಇದ್ದರೆ ಅದು ಕಾಮಧೇನು, ಕಲ್ಪವೃಕ್ಷ, ಸೂರ್ಯ, ಚಂದ್ರ. ಇದನ್ನು ನಾವು ತಂದೆ ತಾಯಿ ಬಂಧು ಬಳಗ ಅಂತೆಲ್ಲ ಕರಿತೀವಿ. ಕಲ್ಪವೃಕ್ಷ ಅಂತ ಹೇಳಿದ್ರೆ ತೆಂಗಿನ ಮರ, ಕಾಮಧೇನು ಅಂದರೆ ಗೋಮಾತೆ. ಈ ಗೋಮಾತೆಯನ್ನು ನಾವು ನಮ್ಮ ಈ ಒಂದು ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಭಗವಾನ್ ಮಹಾಶಿವನ ಒಂದು ಅವತಾರ ಅಂತಲೇ ನಾವು ಅದನ್ನು ಪೂಜಿಸ್ತೀವಿ. ಅದರಲ್ಲಿ ಗೌರಿಯನ್ನು ನಾವು ಕಾಣ್ತೀವಿ. ಮುಕ್ಕೋಟಿ ದೇವರುಗಳು ಕೂಡ ಈ ಒಂದು ಹಸುವಿನಲ್ಲಿ, ಗೋಮಾತೆಯಲ್ಲಿ ಇರೋದರಿಂದ ಹಸುವಿಗೆ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ, ಅತಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಗೋಮಾತೆ ಅಂತ ಹೇಳಿದ್ರೇ ಎಲ್ಲ ಒಂದು ಶಾಪಗಳನ್ನ ಪರಿಹಾರ ಮಾಡುವವಳು, ನಮ್ಮ ಜೀವನದಲ್ಲಿ ನಮಗೆ ಅಭಿವೃದ್ಧಿ ಅನುಕೂಲವನ್ನು ತಂದುಕೊಡೋವಳು, ನಮಗೆ ಬಂದಿರತಕ್ಕಂಥ ಎಲ್ಲ ಒಂದು ದೋಷಗಳಿರಲಿ, ಶಾಪಗಳಿರಲಿ, ತೊಂದರೆಗಳಿರಲಿ ಎಲ್ಲವನ್ನು ತಗೊಳ್ಳುವಂಥ ಮಹಾಮಾಯೆ ಗೋಮಾತೆ. ಗೋವಿನ ಒಂದು ಹಾಲನ್ನು ಚಿಕ್ಕ ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ ಅದನ್ನು ಸ್ವೀಕಾರ ಮಾಡ್ತಾರೆ. ದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ. ಗೋವಿನ ಸಗಣಿಯನ್ನು ಭಸ್ಮವನ್ನಾಗಿ ಮಾಡಿ ಹಚ್ಕೊಳ್ತಾರೆ. ಹಾಲಿಂದ ತುಪ್ಪ ತೆಗಿತಾರೆ, ಬೆಣ್ಣೆ ತೆಗಿತಾರೆ, ಮೊಸರು ತೆಗಿತಾರೆ, ಮಜ್ಜಿಗೆ ಮಾಡ್ತಾರೆ. ಎಲ್ಲ ಒಂದು ಉಪಯೋಗವನ್ನು ಕೊಡುವಂತಹ ಆ ಒಂದು ಗೋಮಾತೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೇವಿ ಅಂತ ನಾವು ಪೂಜೆ ಮಾಡ್ತೀವಿ. ಇಂತಹ ಒಂದು ಗೋಮಾತೆಯನ್ನು ನಾವು ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ನಕ್ಷತ್ರದಲ್ಲಿ, ಒಂದು ದಿನದಲ್ಲಿ ಪೂಜೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ದೋಷ ಶಾಪಗಳೆಲ್ಲವೂ ಕ್ಲಿಯರ್ ಆಗಿ ನಮಗೆ ವಿಶೇಷ ಒಂದು ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲವೂ ಸಿಗುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವತ್ತು ಆ ದಿವಸ ಅಂತ ಹೇಳಿದ್ರೆ, ನಿಮ್ಮ ನಾಮ ನಕ್ಷತ್ರ ಅಥವಾ ಜನ್ಮ ನಕ್ಷತ್ರ, ನೀವು ಹುಟ್ಟಿದ ನಕ್ಷತ್ರ ನಿಮ್ಗೆ ಗೊತ್ತಿದ್ರೂ ಸರಿ, ಇಲ್ಲ ನಿಮಗೆ ಹೆಸರು ಏನು ಕರೀತಾರೋ ಆ ನಕ್ಷತ್ರ ಆದರೂ ಸರಿ. ಈ ನಕ್ಷತ್ರದಿಂದ 9ನೇ ನಕ್ಷತ್ರ, ಉದಾಹರಣೆಗೆ ನಾನು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅಂದ್ಕೊಳ್ಳೋಣ. ಆ್ಯಕ್ಚುಲಿ ಒರಿಜಿನಲ್ ನನ್ನ ನಕ್ಷತ್ರ ಬೇರೆ, ಅಶ್ವಿನಿ ನಕ್ಷತ್ರದಲ್ಲಿ ನಾನು ಹುಟ್ಟಿದ್ದೀನಿ ಅಂದ್ಕೊಳ್ಳೋಣ. ನೋಡಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ. ಆಶ್ಲೇಷ ನಕ್ಷತ್ರ ಈ ಒಂದು ಅಶ್ವಿನಿ ನಕ್ಷತ್ರಕ್ಕೆ 9ನೇ ನಕ್ಷತ್ರ ಆಗುತ್ತೆ. ಆಶ್ಲೇಷ ನಕ್ಷತ್ರದ ದಿನ ಯಾವತ್ತು ಬರುತ್ತೋ ಅವತ್ತು ಅಶ್ವಿನಿ ನಕ್ಷತ್ರದವರು ಆ ಆಶ್ಲೇಷ ನಕ್ಷತ್ರದ ದಿನ ಗೋಮಾತೆಯ ಹತ್ರ ಹೋಗಿ ಗೋಮಾತೆಗೆ ವಿಶೇಷವಾಗಿರ್ತಕ್ಕಂಥ ಅರಿಶಿನ ಕುಂಕುಮವನ್ನು ಹಚ್ಚಿ, ಒಂದು ಸೀರೆಯನ್ನು ಅರ್ಪಣೆ ಮಾಡಿ, ಬ್ಲೌಸ್ ಪೀಸನ್ನು ಕೊಟ್ಟು, ತಿನ್ನಲು ಒಳ್ಳೆಯ ಒಂದು ಆಹಾರವನ್ನು ಕೊಟ್ಟು, ಆ ಒಂದು ಗೋಮಾತೆಗೆ ಒಂದು ಹುಲ್ಲಿಗೆ ಒಂದಿಷ್ಟು ದುಡ್ಡು ಅಂತ ಹೇಳಿ ಸೇವೆಯನ್ನು ಕೊಟ್ಟು, ಗೋಮಾತೆಗೆ ಭಕ್ತಿಯಿಂದ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ, ಆ ಗೋಮಾತೆಯ ಸನ್ನಿಧಾನದಲ್ಲೇ ಕೂತ್ಕೊಂಡು ವಿಶೇಷವಾಗಿರ್ತಕ್ಕಂಥ ಶಿವಜಪವನ್ನು 10,800 ಜಪವನ್ನು ಯಾರು ಮಾಡ್ತಾರೋ ಅವರ ಜೀವನದಲ್ಲಿರ್ತಕ್ಕಂಥ ಆ ದೋಷ ಶಾಪ ಎಲ್ಲವೂ ನಿವಾರಣೆ ಆಗಿ ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ. ಗುರುಗಳೇ, ನಮ್ಗೆ ಸರಳ ಪರಿಹಾರ ಹೇಳಿ ಅಂತ ಎಷ್ಟೋ ಜನ ಕೇಳ್ಕೊಳ್ತಾ ಇರ್ತಾರೆ. ಇದಕ್ಕಿಂತನೂ ನಿಮಗೆ ಸರಳ ಪರಿಹಾರ ಯಾವುದೂ ಇಲ್ಲ. ನಿಮ್ಮ ಯಥಾಶಕ್ತಿ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಲ್ಲ ನಾನು. ಯಥಾಶಕ್ತಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಆ ಒಂದು ನಕ್ಷತ್ರ, ನಿಮ್ದು ಯಾವುದೇ ನಕ್ಷತ್ರ ಆಗಿರಲಿ, ಅಲ್ಲಿಂದ 9ನೇ ನಕ್ಷತ್ರಕ್ಕೆ ಹೋಗಿ ಈ ಒಂದು ಗೋ ಸೇವೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ ಕೂತ್ಕೊಂಡು ಶಿವಜಪವನ್ನು ಮಾಡಿದಾಗ ಆ ಒಂದು ಗೋಮಾತೆ ಆ ನಿಮ್ಮ ಜಪವನ್ನು ಕೇಳಿ ಶಿವನಿಗೆ ಮುಟ್ಟಿಸಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ತ ಶಾಪ ದೋಷ ಎಲ್ಲವನ್ನು ಕ್ಲಿಯರ್ ಮಾಡಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಡುವಂತಹ ಮಹಾಶಕ್ತಿಯಾಗಿರ್ತಾಳೆ. ಇದೊಂದು ಸರಳವಾಗಿರ್ತಕ್ಕಂಥ ಪರಿಹಾರ. ನಿಮಗೋಸ್ಕರ ನಾನು ಹಲವಾರು ಗ್ರಂಥಗಳನ್ನ ವಿಶ್ಲೇಷಣೆ ಮಾಡಿ ಸಾಕಷ್ಟು ಸರಳ ಪರಿಹಾರಗಳನ್ನ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಕೊಡ್ತಾ ಇರ್ತೀನಿ. ಅದರಲ್ಲಿ ಈ ಒಂದು ಪರಿಹಾರ ಇದೆಯಲ್ಲ, ತುಂಬ ವರ್ಕ್ ಆಗುತ್ತೆ. ಯಾಕಂದರೆ ಇದನ್ನು ನಾನೇ ಸ್ವತಃ ಮಾಡಿ ನೋಡಿದ್ದೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆಗಿದೆ.
ಆದ್ದರಿಂದ ನೀವು ಕೂಡ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಅದ್ಭುತವಾಗಿರ್ತಕ್ಕಂಥ ಈ ಒಂದು ಎಪಿಸೋಡು ನಿಮಗೋಸ್ಕರ. ಮುಂದಿನ ಒಂದು ಎಪಿಸೋಡ್ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳೊಂದಿಗೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ನಾವು ಹಾಕುವಂತಹ ವಿಡಿಯೋಗಳು ನಿಮಗೆ ಕೂಡಲೇ ಬರಬೇಕು ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ.